ವರ್ಷದಿಂದ ಬಂದಿದೆ. ಅದನ್ನು ತಾವು ಕಡಿವಾಣ ಹಾಕಬೇಕು ಅಂತ ಹೇಳುವಂತ ಸಚಿವರು ನನ್ನ ಬೇಡಿಕೆ. ಅವರ ಪ್ರಶ್ನೆಯಲ್ಲೇ ಕಳೆದ ವರ್ಷದಲ್ಲಿ ಏನಾಗಿದೆ, ಅವರು RTO ಏನು ಮಾಡಿದ್ದಾರೆ, ನೀವು ಕಾಕಿ ಡ್ರೆಸ್ ಹಾಕ್ಕೊಂಡಿದ್ದೀರಾ, ಮೇಲ್ಗಡೆ ಜಾಕೆಟ್ ಹಾಕೊಂಡ್ರೆ ಇನ್ಸ್ಪೆಕ್ಟರ್ಸ್ ಅಂತ ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿ 3 ಜನಕ್ಕೆ ಈ ಜಾಕೆಟ್ ತೆಗೆಸಿದ್ದಾರೆ. ಅದೇನಾಗಿದೆ, ಏನೋ ಇಂಟರ್ನಲ್ ಪ್ರಾಬ್ಲಮ್ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆಮೇಲೆ ಎಲ್ಲ ಇಲಾಖೆಯಲ್ಲಿ ಇದ್ದಾಗ ನಮ್ಮ ಇಲಾಖೆಯಲ್ಲೂ ಕೂಡ ಮಹಿಳಾ ದೌರ್ಜನ್ಯ ಆದಾಗ ಅಲ್ಲಿ ನಮ್ಮಲ್ಲಿ ಒಬ್ಬರು ಅಧಿಕಾರಿ ಈ ಥರ ಸೆಲ್ ಇರುತ್ತೆ, ಎಲ್ಲ ಇಲಾಖೆಯಲ್ಲೂ ಇರುತ್ತೆ. ಓಂಕಾರೇಶ್ವರಿ ಅಂತ ಅಡಿಷನಲ್ ಕಮಿಷನರು ಅವರು ರಿಪೋರ್ಟ್ ಕೊಟ್ಟ ತಕ್ಷಣ ಏನಾದರೂ ಆದರೂ ಕೂಡ ನಾನು ಟ್ರಾನ್ಸ್ಫರ್ ಮಾಡಿಬಿಡಿ. ಆಗಲೇ ಅವ್ರಿಗೆ ಕಂಪ್ಲೇಂಟ್ ಬಂದ ತಕ್ಷಣ ಟ್ರಾನ್ಸ್ಫರು ಮಾಡೋದೇ, ಇಬ್ರಿಗೂ ಬೇರೆ ಬೇರೆ ಕಡೆ ಹಾಕಿದ್ದೀವಿ. ಏನಾದರೂ ತಪ್ಕೊಂಡು ಬಂದರೆ ಆಮೇಲೆ ಇಬ್ಬರು ಬೇರೆ ಇನ್ಸ್ಪೆಕ್ಟರ್ಸ್ ಜೊತೆಲಿದ್ದಾರಲ್ಲ ಅವ್ರದ್ದು ಎಲ್ಲ ರಿಪೋರ್ಟ್ ಎಲ್ಲ ತಗೊಳ್ತಾರೆ. ಮತ್ತು ಅಲ್ಲಿ CC ಕ್ಯಾಮ್ರಾ ಇದೆ ಆಫೀಸಲ್ಲಿ, CC ಕ್ಯಾಮ್ರಾ ಎಲ್ಲ ಸಾಕ್ಷಿಗಳು ತೊಗೊಂಡು ಸಂಬಂಧಪಟ್ಟಿದ್ದು ಏನಾದರೂ ಅವ್ರು ತಪ್ಪಿದ್ರೆ ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ತೀವಿ ಸಭಾಧ್ಯಕ್ಷರೇ. ಆಮೇಲೆ RTO ಕಚೇರಿಗಳಲ್ಲಿ ಈ ಮೊದಲು ಸೇವೆಗಳು ಈಗ 24 ಸೇವೆಗಳು ಆನ್ಲೈನ್ ಮಾಡಿದ್ವಿ ಸಭಾಧ್ಯಕ್ಷರೇ. ಯಾರು ಕೂಡ ಆಫೀಸ್ಗೆ ಹೋಗಬೇಕಾಗಿಲ್ಲ. 28ರಲ್ಲಿ ಮಾತ್ರ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕ್ಕೊಂಡು ಆಫ್ಲೈನು ಅವರು ಹೋಗಬೇಕಾಗತ್ತೆ. ಮತ್ತು ನಮ್ಮ ಆಯುಕ್ತರಿಗೆ ನಾನು 2-3 ಸಲ ಹೇಳಿ, ಯಾರು ಕೂಡ ಆ ಮಧ್ಯವರ್ತಿಗಳು ಆಫೀಸಲ್ಲಿ ಯಾರನ್ನ ಕಂಡು ಬಂದರೆ ಸಂಬಂಧಪಟ್ಟ ಆಫೀಸನ್ನು ಸಸ್ಪೆಂಡ್ ಮಾಡಿ ಅಂತ ನಾನು ಆದೇಶ ಕೊಟ್ಟಿದ್ದೀನಿ. ಈಗ ಸಾಧ್ಯವಾದಷ್ಟು ಕಡಿಮೆ ಆಗಿದೆ. 100% ಮುಂದಿನ ದಿನಗಳಲ್ಲಿ ಯಾವ ಮಧ್ಯವರ್ತಿಗಳನ್ನು ಕೂಡ ಹೋಗಬಾರ್ದು, ಆ ರೀತಿ ಮಾಡ್ತಿರ್ತಾರೆ. ಅಧಿಕಾರಿಗಳ ಹೆಸರಿನಲ್ಲಿ ಸರ್ಕಾರಕ್ಕೆ, ಅಧಿಕಾರಿಗಳಿಗೆ ಕೆಟ್ಟ ಹೆಸರು, ಜನಗಳಿಗೆ ಹೊರೆ, ಸಾಮಾನ್ಯ ಜನಗಳಿಗೆ. ಈ ಕಾರಣದಿಂದ ಈ ಕನ್ವರ್ಷನ್ನಲ್ಲಿ ನಡೀತಾ ಇರುವಂತಹ ನಡೆಯಬಾರದ ಚಟುವಟಿಕೆಗಳನ್ನು ಕಡಿವಾಣ ಹಾಕಲಿಕ್ಕೆ ಮಾಸ್ಟರ್ ಪ್ಲ್ಯಾನ್ ಪ್ರಕಾರ ಆಟೋ ಕನ್ವರ್ಷನನ್ನು ಮಾಡ್ತಾ ಇದ್ದೇವೆ. ಅದು ಎರಡನೇದು ಏನು ಬಂತು, ಅದರಲ್ಲಿ ಮಾಸ್ಟರ್ ಪ್ಲ್ಯಾನ್ ಹೊರಗಡೆ ಇರುವಂಥ ಪ್ರದೇಶ, ಅದ್ರ ಬಗ್ಗೆ ಏನು ಮಾಡ್ತೀರಾ ಅಂತ ಹೇಳಿದರು. ಹಿಂದೆ ಡೀಮ್ಡ್ ಕನ್ವರ್ಷನ್ ಅಂತ ಮಾಡಿದರು. ಆದರೆ ಡೀಮ್ಡ್ ಕನ್ವರ್ಷನಲ್ಲೂ ಕೂಡ 3, 4, 5 ತಿಂಗಳು ಆಗ್ತಾ ಇದೆ ಡೀಮ್ಡ್ ಕನ್ವರ್ಷನ್ ಮಾಡಿಸ್ಕೊಳ್ಳಿಕ್ಕೂ ಕೂಡ. ಬರೀ 10 ವರ್ಷದಲ್ಲಿ ಬೆನಿಫಿಷರಿ ಬರೀ ಕೊಟ್ಟಿರೋದು 310 ಕೋಟಿ ಕೊಟ್ಟವ್ರೆ. ಯಾರು 5,000 ಕೊಟ್ಟವ್ರೆ, 10,000 ಕೊಟ್ಟವ್ರೆ, 15,000 ಆದಮೇಲೆ ಬಡವ್ರು ಕೊಡೋಕ್ಕೆ ಸಾಧ್ಯ ಆಗಲ್ಲ. ನಮ್ಮ ಸರ್ಕಾರ ಬಂದಾದಮೇಲೆ, ನಾನು ವಸತಿ ಮಂತ್ರಿ ಆದಮೇಲೆ ನನ್ನ ಗಮನಕ್ಕೆ ಬಂದಾದಮೇಲೆ ನಾನು ಮುಖ್ಯಮಂತ್ರಿ ಗಮನಕ್ಕೆ ತಂದೆ. ನಾನು ಸರ್, ಹಿಂದಿನ ಸರ್ಕಾರದಲ್ಲೇ ನಾವು ಮನೆಗಳಿಗೆ ಸ್ಯಾಂಕ್ಷನ್ ಮಾಡಿದ್ದೆವು, ಬಡವ್ರಿಗೆ ಒಂದು ಮನೆ ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ. ಕಾರಣ ಅಂದರೆ 7.5 ಲಕ್ಷದಲ್ಲಿ 4.5 ಲಕ್ಷ ಬಡವ್ರು ಕೊಡಬೇಕಾಗ್ತದೆ, ಅವ್ರು ಬಡವ್ರು ದುಡ್ಡು ಕೊಡೋಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳ್ಬಿಟ್ಟು ಮನೆ ಮುಖ್ಯಮಂತ್ರಿಗೆ ಗಮನಕ್ಕೆ ತಂದೆ. ಮನೆ ಮುಖ್ಯಮಂತ್ರಿಗಳು 2-3 ರಿವ್ಯೂ ಮೀಟಿಂಗ್ ಮಾಡಿ ನೀನು ಹೇಳ್ತಾರೆ ಸತ್ಯ ಆಗೋಣ ಅಂತ ಹೇಳ್ಬಿಟ್ಟು 2024ಅಲ್ಲಿ ಕ್ಯಾಬಿನೆಟ್ ತಂದು ಅಪ್ರೂವ್ ಮಾಡಿ ಸರ್ಕಾರ ವತಿಯಿಂದಾನೆ 4 ಲಕ್ಷ ರೂಪಾಯಿ ಕೊಡಬೇಕಂತ ತೀರ್ಮಾನ ಮಾಡಿ ಹೋದ ವರ್ಷದಲ್ಲಿ ನಾವು 10 ವರ್ಷದ ಒಂದು ಮನೆ ಕೊಟ್ಟಿರಲಿಲ್ಲ ಸನ್ಮಾನ್ಯ ಅಧ್ಯಕ್ಷರೇ. 36,789 ಮನೆಗಳು ಕೊಟ್ವಿ. ಈಗ ಬರೋ ತಿಂಗಳು ಜನವರಿಯಲ್ಲಿ 24ನೇ ತಾರೀಕಿಗೆ 42,000 ಮನೆಗಳು ಕೊಡಬೇಕಂತ ತೀರ್ಮಾನ ಮಾಡಿದ್ದೀವಿ ನಾವು ಸರ್ಕಾರ ವತಿಯಿಂದಾನೆ. ಏನಂದರೆ ಬಡವ್ರು ಕೊಡೋಕ್ಕೆ ಸಾಧ್ಯ, ನೀವು ಹೇಳ್ತಾರೆ ಸರಿ, ಬಡವ್ರು ಕೊಡೋಕ್ಕೆ ಸಾಧ್ಯ ಆಗಲ್ಲ, ಹಾಗೆ ಸರ್ಕಾರ ವತಿಯಿಂದ ಕಟ್ಟಬೇಕಂತ ತೀರ್ಮಾನ ಮಾಡಿದ್ವಿ. ಯಾವ ಬುರುಡೆ ಗ್ಯಾಂಗಿನ ಮಾತುಗಳನ್ನು ನಂಬಿಕೊಂಡು ಈ ರಾಜ್ಯದ, ಈ ದೇಶದ ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂಥ ಒಂದು ಕೆಲಸ, ಒಂದು ಪಿತೂರಿ ಇದರಿಂದ ಆಯಿತು. ಯಾವ ಬುರುಡೆ ಗ್ಯಾಂಗಿಂದ ಈ ನಾಡಿನ ಧಾರ್ಮಿಕ ಶ್ರದ್ಧೆ ಬಗ್ಗೆ ಒಂದು ಅನುಮಾನ ಹುಟ್ಟಿಸುವಂಥ ಕೆಲಸ ಇವತ್ತು ಆಗಿದೆ. ಇಲ್ಲಿ ಎಲ್ಲದರ ಬಗ್ಗೆ ರಾಜ್ಯ ಸರ್ಕಾರ SIT ತನಿಖೆ ನಡೀತಾ ಇದೆ, SIT ತನಿಖೆ ನಡೀತಾ ಇದೆ ಅಂತೇಳಿ ಕೈ ಕಟ್ಕೊಂಡು ಕೂತ್ರೆ ಆಗೋದಿಲ್ಲ. ರಾಜ್ಯದ ಜನ ಮಾತನಾಡ್ತಾ ಇರುವಂಥವ್ರು, ರಾಜ್ಯದ ಜನ ಇವತ್ತು ಹಾದಿಲಿ ಬಿದ್ದಲ್ಲಿ ಹೇಳ್ತಾ ಇರುವಂಥದ್ದು, ಪಾತ್ರಧಾರಿಗಳಷ್ಟೇ ಇವತ್ತು ಬಹಿರಂಗ ಆಗಿರುವಂಥದ್ದು. ಆದರೆ ಸೂತ್ರಧಾರಿಗಳ ಬಗ್ಗೆ ಏನು? ಜನ ಹೇಳೋದು ಸೂತ್ರಧಾರಿಗಳು ಮುಖ್ಯಮಂತ್ರಿಗಳ ಸುತ್ತನೇ ಇದ್ದಾರೆ. ಮತ್ತು ನಾನು ಹೇಳ್ತಾ ಇಲ್ಲ, ರಾಜ್ಯದ ಜನ ಇವತ್ತು ಮಾತನಾಡ್ತಾ ಇದ್ದಾರೆ. ಇದ್ರ ಬಗ್ಗೆನೂ ಕೂಡ ತತ್ಕ್ಷಣ SIT ತನಿಖೆ ಮಾಡೋದ್ರ ಬಗ್ಗೆನೂ ಕೂಡ ವರದಿನ ಕೊಡಬೇಕಾಗ್ತದೆ. ಇವ್ರಿಗೆ ಖುಷಿ ಬಂದಂಗೆ ತನಿಖೆ ಮಾಡಿಕೊಂಡು ಇವ್ರಿಗೆ ಖುಷಿ ಬಂದಂಗೆ ನಿಧಾನಗತಿಯಲ್ಲಿ ತನಿಖೆ ಮಾಡುವಂಥದ್ದು ಇದು ಸರಿಯಲ್ಲ. ಬುರುಡೆ ಗ್ಯಾಂಗ್ ಎಷ್ಟು ತಪ್ಪಿತಸ್ಥರೋ,
ಬುರ್ಡೆ ಗಂಗೆಗೆ ಯಾರು ಹಣಕಾಸಿನ ವ್ಯವಸ್ಥೆನ ಮಾಡಿದ್ರು, ಈ ಷಡ್ಯಂತ್ರದ ಹಿಂದೆ ಇರುವಂಥ ರೂವಾರಿಗಳು ಯಾರು, ಸೂತ್ರಧಾರಿಗಳು ಯಾರು, ಇದ್ರ ಬಗ್ಗೆನೂ ಕೂಡ ಬೆಳಕನ್ನು ಚೆಲ್ಲುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು, SIT ತನಿಖೆ ವರದಿಯನ್ನು ನೀಡಬೇಕು ಅಂತೇಳಿ ತಮ್ಮ ಮುಖ್ಯ ನಾನು ಹೇಳೋದಕ್ಕೆ ಇಚ್ಛಪಡ್ತೇನೆ.